ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತವರ. ಆತ್ಮೀಯರೇ, ಗುಟ್ಕಾ ನಿಷೇಧ ಆದೇಶ ವಾಪಸ್ ತೊಗೊಳ್ಬೇಕು ಅಂತೇಳಿ ಕೆಲವು ಶಾಸಕರು BJPಗರಿರ್ಬೋದು, ಕಾಂಗ್ರೆಸ್ ಅವರಿರ್ಬೋದು, ಆಲ್ರೆಡಿ ನ್ಯೂಯಾರ್ಕ್ ತೊಗೊಂಡೋಗಿ ಭೇಟಿಯಾಗಿದ್ದಾರೆ. ಹೌದು, ಪಾಪ ಅಡಿಕೆ ಬೆಳೆಗಾರರಿಗೆ ಇದರಿಂದ ಪೆಟ್ಟು ಬಿಡ್ತದೆ ಅನ್ನೋದು ಎಲ್ಲ ಮಾತಿಲ್ಲ. ಯಾಕಂತಂದ್ರೆ 144 ತಾಲೂಕುಗಳಲ್ಲೇ 5.51 ಲಕ್ಷ ಎಕರೆ ಪ್ರದೇಶದಲ್ಲೇ ಅಡಿಕೆಯನ್ನು ಬೆಳೆಸ್ತಾರೆ. ಹೀಗಾಗಿ ದೇಶದ ಶೇಕಡ 60% ಈ ಅಡಿಕೆ ನಮ್ಮಲ್ಲಿ ಬೆಳೀತದೆ. ಆ ಬೆಳೆಯುವ 5 ಲಕ್ಷ ಕುಟುಂಬದ ಮೇಲೆ ಬದುಕ್ತಾ ಇದ್ದಾರೆ. ಜೊತೆಗೆ ಪರೋಕ್ಷವಾಗಿ 10 ಲಕ್ಷ ಕುಟುಂಬಗಳು ಬದುಕ್ತಾ ಇದ್ದಾವೆ ಅನ್ನೋದು ಒಂದು ವರದಿ. ಈ ದಿಶೆಯಲ್ಲಿ ಈ ಆದೇಶ ಮಾಡಿದ್ದು ನಿಜವಾಗಿಯೂ ತಪ್ಪು ಅನ್ನೋದು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ವಾದ ಅಥವಾ ಅವರ ಅಭಿಪ್ರಾಯ. ತಪ್ಪೇನಿಲ್ಲದ್ರಲ್ಲೇ. ಯಾಕಂದ್ರೆ ಇದು ಹಾನಿ ಮಾಡ್ತದೆ. ಗುಡ್ಕ ಮತ್ತೊಂದು ಸುಳ್ಳೇನಲ್ಲವೇನು ಕ್ಯಾನ್ಸರ್ಗೆ ಕಾರಣ ಆಗ್ತದೆ, ಮತ್ತೇನಾಗ್ತದೆ. ಅದಕ್ಕೆ ಮೂಲ ಅಡಿಕೆ ಜೊತೆಗೆ ನಿಕೋಟಿನ್. ಕೇವಲ ಅಡಿಕೆ ತಿಂದರೆ ಎಷ್ಟಾಗ್ತದೆ ಪ್ರಮಾಣ ಏನಾಗ್ತದೆ ಬೇರೆ ವಿಷಯ. ಅದು ಚರ್ಚೆ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ ಒಳಗಾಗಬೇಕಂತ ವಿಷಯ. ಆದ್ರೆ ನಿಕೋಟಿನ್ದಿಂದ ನಮ್ಮ ಶರೀರ ಹಾಳಾಗಿ ಹೋಗ್ತದೆ ಅನ್ನೋದು ಎರಡು ಮಾತಿಲ್ಲ. ಹೌದು, ಇಷ್ಟು ನಮ್ಮ ರೈತರಿಗೆ ಪೆಟ್ಟು ಬೀಳಲಿಕ್ಕೆ ಹತ್ತದ ರೀ, ತ್ರಾಸ ಆಗ್ತದೆ, ಅವ್ರ ಬದುಕಿ ಪೆಟ್ಟು ಬೀಳ್ತದೆ. ಒಂದು 10-20 ಲಕ್ಷ 50 ಲಕ್ಷ ಜನಕ್ಕೆ ಪೆಟ್ಟು ಬೀಳ್ತದೆ ಅನ್ನೋದು ಸತ್ಯ. ಅದನ್ನು ನಾವು ಅಲ್ಲಗಳಿದಿಲ್ಲ. ಆದರೆ ಅದೇ ಕಾಲಕ್ಕೆ ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಒಂದು ಪರ್ಯಾಯವಾಗಿ ಏನಾದರೂ ಚಿಂತನೆ ಮಾಡಬೇಕಾಗ್ತದೆ. ರೈತರು ಉಳಿಬೇಕು ಅಂದ್ರೆ ಅಡಿಕೆ ಬೆಳೆಗಾರರು ಉಳಿಬೇಕು, ಅದ್ರ ಜೊತೆಗೆ ಸಮಾಜನೂ ಉಳಿಬೇಕಾಗಿದೆ. ಆರೋಗ್ಯಪೂರ್ಣವಾದ ಸಮಾಜ ಉಳಿಬೇಕಾಗಿದೆ. ಇದನ್ನು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಒಳ್ಳೆಯ ಕೆಲಸ ಮಾಡ್ಕೊಂಡು ನಿಂತಾರೆ ವಿಘ್ನಗಳು ಬರುವಣರು ಇಲ್ಲಂತಲ್ಲ. ಅದರಲ್ಲೂ ಈ ಗುಟ್ಕ ಇವತ್ತು ಸಾರಾಯಿನೂ ಒಳ್ಳೆಯ ವಿಷಯ ಅದು. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡಿದ್ರೆ ನಮಗೆ ಲಾಭ ಬರ್ತದೆ ರೀ, ಲಾಭ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾನೆ ಇರ್ತಾರೆ. ಹೀಗಾಗಿ ಈ ಸಾರಾಯಿ ಜೊತೆ ಈ ಗುಟ್ಕ ಅಂಥ ವಿಷಯಗಳ ಬಗ್ಗೆ ಯಾವುದೋ ನಿರ್ಧಾರ ತೊಗೊಂಡ್ರು ಜನ ವಿರೋಧ ಮಾಡೋದು ಸಹಜ. ಅದರಲ್ಲೂ ಈ ಗುಟ್ಕ ಪ್ರಿಯರಿಗಂತೂ ಪೂರ್ತಿಯಾಗಿ ಆ ಚಟಕ್ಕೆ ಬಲಿ ಆದವ್ರಿಗಂತೂ ಗುಟ್ಕ ಇಲ್ಲಂದು ನಡೆಯೋದೇ ಇಲ್ಲ, ಸಾರ ಇಲ್ಲಂದು ನಡೆಯೋದಿಲ್ಲ. ಆದರೆ ಅದರಿಂದ ಇಡೀ ಎಷ್ಟು ಕುಟುಂಬ ಹಾಳಾಗಿ ಹೋಗ್ತಾ ಇದ್ದಾವೆ ಅನ್ನೋ ಸಹಿತ ಅದು ಒಂದು ಸರ್ವೆ ಆಗಬೇಕಾಗಿದೆ. ಎಷ್ಟರ ಮಟ್ಟಿಗೆ ಅಂತ 50% ಹೆಣ್ಮಕ್ಳಲ್ಲೇ ಗುಟ್ಕ ತಿನ್ನೋರು ಇದ್ದಾರಿಲ್ಲ ಅಂತಲ್ಲ. ಆದ್ರೆ ಗಂಡು ಮಕ್ಕಳಲ್ಲಿದ್ದಷ್ಟು ಇಲ್ಲಿಲ್ಲ ಅನ್ನುವಂಥದ್ದು. ಅಡಿಕೆ ಇಲಿ ನಮ್ಮಲ್ಲಿ ಕಥೆನೂ ಬರ್ತಾವೆ, ಹಾಡುಗಳು ಸಾಕಷ್ಟು ಬರ್ದಾರ ಇಲ್ಲಂತಲ್ಲ. ತಂಬಾಕದ ಬಗ್ಗೆ, ಹಲ್ಲು ಕೆಂಪಾಗೋದ್ರ ಬಗ್ಗೆ ನಮ್ಮ ಸಾಹಿತ್ಯದಲ್ಲೂ ಸಾಕಷ್ಟು ವಿವರಣೆಗಳು ಬಂದಿದ್ದಾವೆ. ಆದರೆ ಇವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾವೆ ಅಂದಾಗ ಇವುಗಳ ಬಗ್ಗೆ ಒಂದಿಷ್ಟು ನಿರ್ಧಾರಗಳನ್ನ ಜನಪರ ಇದ್ದಂಥ ಸರ್ಕಾರ ತೊಗೊಳ್ಳೇಬೇಕಾಗ್ತದೆ. ಅದು ಸರಿ ತೊಗೊಂಡಿದ್ದಾರೆ, ಅದನ್ನು ಮೆಚ್ಚೋಬೇಕಾಗ್ತದೆ. ಜೊತೆಗೆ ಇವರು ಉಳಿಸೋ ಸಲುವಾಗಿ ಏನು ಮಾಡಬೇಕಾಗಿದೆ, ಅಟ್ಲೀಸ್ಟ್ ತಂಬಾಕಾದರೂ ನಿಷೇಧ ಆಗಬೇಕಾವ ಬೇಡವೋ, ಇದನ್ನು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇವತ್ತು ಯಾವುದೋ ಪಕ್ಷದವ್ರಿಲ್ಲ, ಕಾಗೇರಿ ಅವರಿರಲಿ, ಯಡಿಯೂರಪ್ಪನವರಿರಲಿ, ಮತ್ತೊಬ್ಬರಿರಲಿ, ಕಾಂಗ್ರೆಸ್ಸಿಗರಿರಲಿ, ಸಿದ್ದರಾಮಯ್ಯರಿರಲಿ, DK ಶಿವಕುಮಾರ್ ಅವರಿರಲಿ, ಪರವಣ್ಕೊಂಡು ಇರುವನ, ವಿರೋಧ ಪರ ಎರಡೂ ಇರುವನ. ಆದ್ರೆ ಹೆಚ್ಚು ಹಾನಿ ಯಾವ್ದು ಮಾಡ್ತದೆ. ಸಾರಾಯಿ ಯಾವ್ದು ಬಿಡ್ಲಿಕ್ಕೆ ಯಾವುದೇ ಲಾಭ ಆಗ್ತದೆ ಅಂತ ತಿಳ್ಕೊಂಡು ಅದನ್ನು ಇವತ್ತು ನಾವು ಉದ್ಯೋಗ ಮಾಡಿದ್ರಿಂದಾಗೆ ಎಷ್ಟು ಕುಟುಂಬಗಳು ಹಾಳಾಗಿ ಹೋಗಿದ್ದಾವೆ. ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಏನಾದ್ರು ನಾವು ಸರ್ವೆ ಮಾಡಿದ್ದೀವ ಅದನ್ನು, ಅದು ಆಗಬೇಕಾಗಿದೆ. ಇವತ್ತು ಸಾರಾಯಿಂದ ಎಷ್ಟು ಕುಟುಂಬ ಹಾಳಾಗಿ ಹೊಂಟಿದ್ದಾವೆ, ಎಷ್ಟು ಮಿಂತಗಳು. ಯಾಕಂದ್ರೆ ಭಾಳಷ್ಟು ಮಕ್ಕಳು, ಭಾಳಷ್ಟು ಯಂಗ್ ಜನ್ರೇಷನ್ 35-40 ವರ್ಷಕ್ಕೆ ಯಾಕೆ ಸಾಯ್ತಾರೆ? ಯಾಕೆ ಸುದೀರ್ಘ ಆಯುಷ್ಯ ಯಾಕೆ ನಮ್ಮಲ್ಲಿ ಕಡಿಮೆ ಅದ? ಹೌದು, ಎಲ್ಲರೂ ಸುದೀರ್ಘ ಆಯುಷ್ಯ ಆಗಬೇಕು, ಒಳ್ಳೆ ಬದುಕಾಗಬೇಕು, ನಮಗೆ ಲಾಭನೂ ಬರಬೇಕು. ಯಾಕಂದ್ರೆ ಟ್ಯಾಕ್ಸ್ ಬರಲಾರ್ದು ಯಾವ್ದು ನಡೆಯೋದಿಲ್ಲ. ಅವುಗಳು ಅನೇಕ ವಿಷಯಗಳಿದ್ದಾವಲ್ಲ, ಟ್ಯಾಕ್ಸ್ ತೊಗೊಳ್ಳೋಂಥವು ಉದ್ಯೋಗಗಳಿದ್ದಾವೆ. ಅವಸನ್ನು ಬೆಳೆಸುವಂಥದ್ದು ಯಾಕೆ ಮಾಡ್ತಾ ಇಲ್ಲ? ಅಡಿಕೆ ಬದಲ ಮತ್ತು ಬೇರೆ ಬೆಳೆ ಬೆಳೆದ ರೋಗಕ್ಕೆ ಈ ಕಾರಣ ಆಗುವಂಥ ಅಡಿಕೆಯನ್ನು ಬಿಡಿಸೋಕ್ಕೇನು ಸಾಧ್ಯತೆನ ಇದನ್ನು ಯಾಕೆ ಚಿಂತನೆ ಆಗಬಾರ್ದು ವೈಜ್ಞಾನಿಕವಾಗಿ? ಅದರರ್ಥ ಪಾಪ ಅವ್ರ ಬದುಕು ಹಾಳಾಗಬೇಕಂತ ಇಲ್ಲಿ ಉದ್ದೇಶ ಅಲ್ಲ. ಅಡಿಕೆ ಅವರು ಉಳಿಬೇಕು. ಆದರೆ ಅಡಿಕೆ ಅನಿವಾರ್ಯನ. ಆಹಾರ ಶರೀರಕ್ಕೆ ಅನಿವಾರ್ಯ. ಆಹಾರ ಇದ್ದರೆ ಮಾತ್ರ ನಾವು ಬದುಕೋಕ್ಕೆ ಸಾಧ್ಯ. ಆಹಾರ ಇಲ್ಲ ಅಂದ್ರೆ ಬದುಕೋಕ್ಕೆ ಸಾಧ್ಯ. ನೀರು ಅನಿವಾರ್ಯ, ಗಾಳಿ ಅನಿವಾರ್ಯ. ಹಂಗೆ ಸಾರಾಯಿ ಅನಿವಾರ್ಯನ, ಅದೇ ರೀತಿ ಗುಟ್ಕಾನೂ ಅನಿವಾರ್ಯನ. ಅವೆರಡು ಇಲ್ಲಕ್ಕೆ ಬದುಕೋದಿಲ್ವ ಅನ್ನುವ ಮೂಲಭೂತ ಪ್ರಶ್ನೆ ನಾವು ನೋಡ್ಕೋಬೇಕಾಗಿದೆ. ಯಾಕಂದ್ರೆ ಅವೆರಡೂ ಇಲ್ಲಂದ್ರೆ ಬದುಕ್ತೀವಿ, ಇಲ್ಲಂತಾರೆ ಭಾಳ ಒಳ್ಳೆಯ ಬದುಕನ್ನು ಬದುಕ್ತೀವಿ. ಮತ್ತು ನಮ್ಮ ಕುಟುಂಬಗಳು ಭಾಳ ಚೆನ್ನಾಗಿರ್ತಾವೆ. ಯಂಗ್ ಜನ್ರೇಷನ್, ಹರಿಯದ ಜನ್ರೇಷನ್ ಎಲ್ಲ ಜನ ಇವತ್ತು ತಮ್ಮ ಈ ಗುಟ್ಕಾ ಕಡೆ ತಿನ್ನೋ ವಿಚಾರವನ್ನು ಬಿಟ್ಕೊಂಡು
ಅಭ್ಯಾಸ ಕಡೆ ಬದುಕು ಕಟ್ಟಿಕೊಳ್ಳೋ ಸಲುವಾಗಿ ಉದ್ಯೋಗ ಹಿಡಿಯೋ ಸಲುವಾಗಿ ಸ್ವಂತ ಉದ್ಯೋಗ ಮಾಡೋ ಸಲುವಾಗಿ ಒಳ್ಳೆ ಎಜುಕೇಷನ್ ಮಾಡ್ಕೊಂಡ್ರೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ತಾರೆ ಅವರು. ಸರ್ಕಾರದ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದನ್ನು ಉತ್ಪಾದನೆ ಆಗೋದ್ರೆ ಲಾಭ ಮಾಡ್ಕೊಳ್ತದೆ, ಇಲ್ಲ ಅಂತಲ್ಲ. ಅದಕ್ಕಾಗಿ ಈ ಚಟಗಳು ಬೇಕೋ ಬೇಡೋ, ನಮ್ಮ ಭಾರತದಲ್ಲಂತೂ ಇದು ಏನಪ್ಪ ಮುಖ್ಯವಾಗಿ ತಂಬಾಕು ಮತ್ತು ಸಾರಾಯಿ ನಮ್ಮ ದೇಶದ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ರೋಗಗಳಿಗೆ ಕಾರಣೀಭೂತಿದ್ದು. ಅದರಲ್ಲೂ ಜಠರಕ್ಕೆ ಸಂಬಂಧಿಸಿದಂಥದ್ದು, ಅದೇ ಕಾಲಕ್ಕೆ ನಮ್ಮ ಲಿವರ್ಗಳಿಗೆ ಸಂಬಂಧಿಸಿದಂಥದ್ದು, ಒಳಗಿನ ಅನೇಕ ಪಾರ್ಟ್ಸ್ಗಳು ಏನು ಈ ಒಂದು ಡೈಜೆಷನ್ ಮಾಡುವಂಥ ಸಿಸ್ಟಮ್ ಅದಲ್ಲ, ಆ ಸಿಸ್ಟಮ್ ಅದು ಪಚನ ಮಾಡುವಂಥ ಒಂದೇನು ಸಿಸ್ಟಮ್ ಅದನ್ನು ಹಾಳು ಮಾಡಿಬಿಡ್ತಾವೆ. ಕುತ್ತಿಗೆನ ಹಾಳು ಮಾಡ್ತಾವೆ, ಗಂಟ್ಲಿಗೆ ಕ್ಯಾನ್ಸರ್ ಆಗ್ತದೆ. ಎಷ್ಟು ಜನ ಒದ್ದಾಡೋದು ನಾವು ನೋಡ್ತಾ ಇಲ್ಲ ಇವತ್ತು. ಅದೇ ಕಾಲಕ್ಕೆ ಅನೇಕ ಈ ಪುಪ್ಪಸ್ಕ ರೋಗಗಳು, ಶ್ವಾಸೋಚ್ಛ್ವಾಸ ಅದರ ಉಸಿರು ತಗೊಳ್ಳುವಂಥ ಕಾಯಿಲೆಗಳು ಯಾವ ಕಾರಣ ಗೊತ್ತಾಗುವುದಿಲ್ಲ ಈ ಚಟಗಾರರಿಂದಾಗಿ. ಅದನ್ನೆಲ್ಲವೂ ಇವತ್ತು ಈ ಒಂದು BJPಗರಾಗಲಿ ಕಾಂಗ್ರೆಸ್ಗರಾಗಲಿ JDS ಅವರಾಗಲಿ ಇದನ್ನು ವಿಚಾರ ಮಾಡ್ಬೇಕಾಗ್ಯದ. ಆಯ್ತು ನೀವು ತೊಗೊಂಡು ಹೋದ್ರಿ, DKಶಿ ಅವ್ರ ಮುಂದೆ ಇಟ್ರಿ. ಮತ್ತು ಇವತ್ತು ಭಾಳ ಜನ ಈ ಒಂದು ಚಟಪ್ರಿಯರು ಅದು ಅದಕ್ಕೆ ಬಲಿ ಆದಂಥವ್ರು ಅವರು ಇದು ಹೋಗಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲೇ ಆ ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಲಾಭ ಸಾಕಷ್ಟು ಅದ, ಅವ್ರು ಅದು ಇರಲಪ್ಪ ಅಂತ ಹೇಳ್ತಾರೆ. ಇಲ್ಲ ಇಷ್ಟು ಜನ ಬದುಕ್ತಾ ಇದ್ದಾರೆ ರೀ, ಅವ್ರು ಮತ್ತೆ ಹೊಟ್ಟೆ ಮೇಲೆ ಕಾಲು ತೊಗೊಂಬರ್ತೀರ ಅಂತ ಹೇಳ್ತಾರೆ. ಅವರು ಎಷ್ಟು ಜನರ ಬದುಕನ್ನು, ಎಷ್ಟು ಜನರ ಬಾಳ್ವೆಯನ್ನು ಹಾಳು ಮಾಡ್ತಾ ಇದೆ ಎಲ್ಲ ಅನ್ನೋದು ಸಹಿತ ನಾವು ಇವತ್ತು ಇದನ್ನು ಚಿಂತನೆ ಮಾಡಬೇಕು, ವಿಮರ್ಶೆ ಮಾಡಬೇಕು, ವಿಚಾರ ಮಾಡ್ಕೋಬೇಕಾಗಿದೆ. ಇಲ್ಲ ಅಂತಂದ್ರೆ ಈ ಒಂದು ಮತ್ತಿದೆ ಗುಟ್ಕಾಗಿ ನೀವು ಅವಕಾಶ ಮಾಡಿಕೊಟ್ರಪ್ಪ ಅಂದ್ರೆ ಅಡಿಗೆ ತಿನ್ನೋದ್ರಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಕ್ಯಾನ್ಸರ್ ಆಯಿತು. ಮತ್ತು ಆದರೂ ಅದು ನಮ್ಮ ಒಳಗಿನ ನರ್ವ್ ಸಿಸ್ಟಮ್ಗೆ ಕೊರಿತಾ ಹೋಗ್ತದೆ. ಯಾಕಂದರೆ ಪೂರ್ತಿಯಾಗಿ ಅದು ನಮ್ಮ ಹಲ್ಲುಗಳಲ್ಲಿ ಅಡಿಕೆಯನ್ನು ಪೂರ್ತಿ ನುರಿ ಮಾಡಿ ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಏನದು ಸಣ್ಣದಂಥದ್ದು ಒಂದು ಉಳಿದ ಬಿಟ್ಟಿರ್ತದೆ, ಅದು ಕೊರಿತಾ ಹೋಗ್ತದೆ ನರ್ವ್ ಸಿಸ್ಟಮ್ ಎಲ್ಲ. ಅಂದ್ರೆ ನಮ್ಮ ನರಗಳ ಸಿಸ್ಟಮ್ ಎಲ್ಲ ಸಹಿತ ಹೊಡ್ತಾ ಕೊಡ್ತದೆ ಅನ್ನೋ ಸಹಿತ ನಾವು ಮರಿಬಾರ್ದಲ್ಲ. ಹೌದು, ನಮ್ಮ ಹೊಟ್ಟೆಗೆ ಆಗ್ತದೆ, ರೈತನ ಬದುಕ್ತದೆ, ಅನೇಕ ಕುಟುಂಬ ಬದುಕ್ತಾ ಇದ್ದಾವೆ, ಲಕ್ಷಾಂತರ ಕುಟುಂಬಗಳಿದ್ದಾವೆ ಅನ್ನೋದು ಒಪ್ಪಿದ್ರು ಸಹಿತ ಈ ಮಾಡಿದಂಥ ಬ್ಯಾನದು ಸಾಧಕ ಬಾಧಕಗಳು ಇಟ್ಕೊಂಡು ಇದು ಬ್ಯಾನ್ ಮಾಡಿನ ಮತ್ತೆಲ್ಲದು ಪರ್ಯಾಯ ಹುಡುಕಕ್ಕೆ ಸಾಧ್ಯ ಇಲ್ಲ. ತಂಬಾಕು ಅಂದ್ರೆ ಬೆಟ್ಟ ಅಂತ. ಯಾಕೆ ತಂಬಾಕಿದ್ರೆ ಸೇರಬಾರ್ದು. ತಂಬಾಕ ಮತ್ತು ನಶೆ ಇರುವಂಥ ಸಾರಾಯಿಲಿಯ ವಸ್ತುಗಳು ಇವುಗಳಿಂದ ಏನಾಗ್ತದಪ್ಪ ಅಂದ್ರೆ ಪ್ರತಿಯೊಬ್ಬರ ಕುಟುಂಬ ಒಂದು ದಿವಾಳಿ ಹಂಚಕ್ಕೆ ಬರ್ತದೆ. ಎಷ್ಟು ಜನ ಇವತ್ತು ಪಾಪ ಸಾರಾಯಿಯಿಂದ ಮತ್ತು ಗುಟಕಗಳಿಂದ ಹೆಣ್ಣುಮಕ್ಕಳು ಇವತ್ತು ವಿಧವೆಯರಾಗ್ತಾ ಇದ್ದಾರೆ. ಅವ್ರ ಬದುಕು ಏನಾಗ್ತದೆ ಅದೇ ಅಲ್ಲ, ಅಷ್ಟೇ ಅಲ್ಲ, ವಯಸ್ಸಾದ ನಂತರ ಅವ್ರ ಪರಿಸ್ಥಿತಿಗಳು ಏನಾಗ್ತಾ ಇದ್ದಾವೆ. ಈವನ್ ದವಾಖಾನೆಗಳಿಗೆ ತೋರಿಸಲಾದ ಸ್ಥಿತಿ ಅದು. ಇವತ್ತಂತೆ ಸರ್ಕಾರಿ ದವಾಖಾನೆಗಳಲ್ಲಿ ಆಯಿತು ಅಥವಾ ಇಟ್ ಮೀನ್ಸ್ ಆಸ್ಪತ್ರೆಗಳಲ್ಲಿ ಆಯಿತು ಯಾವುದೇ ಸೌಕರ್ಯಗಳಿಲ್ಲ. ಹೆಸರಿಗೆ ಅದೊಂದು ಏನೋ ಇಟ್ಟಿರ್ತಾರೆ, ಒಂದು ಜ್ವರ ಬಂದಾಗ ಒಂದಿಷ್ಟು ಗುಳಿಗೆ ಔಷಧ ಇಟ್ಟಿರ್ತಾರೆ. ಇಂಥ ಒಂದು ಕ್ಯಾನ್ಸರ್ಗೆ ಮತ್ತೆ ಅದು ಅಲ್ಲೆಲ್ಲಿದೆ, ಮತ್ತು ಪ್ರೈವೇಟ್ದಲ್ಲಿ ಹೋಗ್ಬೇಕು, ಮತ್ತು ಲಕ್ಷಾಂತರ ಖರ್ಚು ಮಾಡಬೇಕು. ಅವು ಗಳಿಸಿದ್ದೆಲ್ಲ ಒಂದು ಏನಿರ್ತದೆ ಅಲ್ಲಿ ಕಳ್ಕೊಂಡ್ಬಿಡ್ಬೇಕು. ಇದು ಬೇಕಾ ಅನ್ನೋ ಸಹಿತ ಇವತ್ತು ಚಿಂತನೆ ಮಾಡಬೇಕು. ನೀವು ವಾಪಸ್ ತೊಗೊಳ್ರಿ ಅದು ಮನವಿ ಮಾಡೋದು ಯೋಗ್ಯ. ಅದು ಅದೇ ಕಾಲಕ್ಕೆ ವಾಪಸ್ ತೊಗೊಂಡ್ರೆ ಇದು ಮುಂದುವರೆದ್ರೆ ಎಷ್ಟು ಜನ ಅದರಲ್ಲೂ ಯಂಗ್ ಜನ್ರೇಷನ್ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸಹಿತ ನಾವು ಚಿಂತನೆ ಮಾಡಬೇಕಾಗಿದೆ. ಈಗ DKಶಿ ಅವರು ತೆಗೆದುಕೊಂಡು ನಿರ್ಧಾರ ಅಂತ ಸರಿ ಅದು. ಅದೇ ಕಾಲಕ್ಕೆ ವಿಶ್ವೇಶ್ವರ ಹೆಗಡೆ ಅವರು ಮತ್ತು ಅವ್ರ ಜೊತೆಗಾರರು BJP ಕಾಂಗ್ರೆಸ್ ಎರಡೂ ಕಡೆ ಜನ ಇದ್ದಾರೆ. ಅವರು ನಿಯೋಗ ತೊಗೊಂಡು ಹೋಗಿ ಇಲ್ಲ ಇಷ್ಟು ಕುಟುಂಬಗಳು ಪೆಟ್ಟು ಬಿಡ್ತದೆ ಅಂತ ಹೇಳ್ತಾರೆ. ಅದು ಸರಿ ಅದು. ಈ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಿ ರೈತರಂದ್ರೆ ಅಡಿಕೆ ಬೆಳಿಬೇಕಾ ಬೆಳಿಬಾರ್ದು ಒಂದು, ಎರಡನೇದು ಬೆಳೆದ್ರೂ ಸಹಿತ ಅದು ಶರೀರ ಮೇಲೆ ಎಷ್ಟು ಇಫೆಕ್ಟ್ ಮಾಡ್ತದೆ ಅನ್ನೋದು ವೈಜ್ಞಾನಿಕ ಒಂದು ಸಂಶೋಧನೆಗಳಾಗಬೇಕಾಗಿದೆ. ಅದರ ಜೊತೆಗೆ ಈ ನಿಷೇಧ ಅಂದರೆ ತಂಬಾಕಯುಕ್ತ ವಸ್ತುಗಳ ಮೇಲೆ ನಿಷೇಧ ಇರುವಂಥ ಒಂದು ವಿಷಯ ಏನದ ಇದು. ಮತ್ತು ಮೈಂಡ್ ಡ್ರಗ್ಸ್ ಅಡಿಕ್ಟ್ ಆಗೋದ್ರಿಂದಾಗೆ ಈ ಒಂದು ಚಿಂತನಾ ಕ್ರಮ ಸಹಿತ ಬದಲಾಗುವ ಸಾಧ್ಯತೆಗಳು ಹೆಚ್ಚು ಇರೋದರಿಂದ ಇದನ್ನು ಬ್ಯಾನ್ ಮಾಡೋದು ಹೆಚ್ಚು ಹೋಗ ಅಂತ ನನಗೆ ವೈಯಕ್ತಿಕ ಅನ್ನಿಸ್ತದೆ. ನಿಷೇಧ ವಾಪಸ್ ತೊಗೊಳೋರಿಗಿಂತಲೂ ಈ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದನ್ನು. ಯಾಕೆ 1 ವರ್ಷಕ್ಕೆ ಮಾಡಿದ್ದಾರೆ ಅವರು, ಅಷ್ಟರೊಳಗೆ ಏನೇನು ಆಗ್ಬೋದು ನೋಡು. ಅದ್ರ ತಕ್ಕಂಗೆ ಸರ್ಕಾರ ಸಹಿತ ಸ್ಪಂದನೆ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತಾ. ಯಾಕೆಂದರೆ ಹಿಂದೆ ಟಿಪ್ಪು ಸುಲ್ತಾನ್ ಸಾರಾಯಿ ನಿಷೇಧ ಮಾಡಿದಾಗ ಹೌದು ನಾವು ಡಿಕ್ಟೇಟರ್ ಇದ್ದರು, ಅವರು ನಿಷೇಧ ಮಾಡಿದ್ರು ಹೇಳ್ಬೋದು. ಬಟ್ ಅದರಿಂದ ಸಮಾಜ ಎಷ್ಟು ಮಟ್ಟಿಗೆ ಉನ್ನತಕ್ಕೆ ಹೋಗಿತ್ತು ಸಹಿತ ಅಭ್ಯಾಸ ಮಾಡಿ ಒಂದು ಡಿಸಿಷನ್ಗೆ ಬರೋದು ಯೋಗ್ಯ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡ್ರೆ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ.
ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.